हेलो फ्रेंड्स, वेलकम बैक टू मೈ ಚಾನಲ್। ಬನ್ನಿ ಇವತ್ತು ನಿಮಗೋಸ್ಕರ ಒಂದು ಹೊಸ ಅಪ್ಡೇಟ್ನ ತಂದಿದ್ದೀವಿ। ಅದೇನಪ್ಪ ಅಂದರೆ ವಿಧವಾ ಪಿಂಚಣಿ, ಅಂಗವಿಕಲ ಹಾಗೂ ವಯಸ್ಕರ ಪಿಂಚಣಿ ಬಗ್ಗೆ ತಿಳಿದುಕೊಳ್ಳೋಣ। ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ। ಸರ್ಕಾರದಿಂದ ಬಂದಿರುವ ಈ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ। ಮೊದಲಿಗೆ ಸರ್ಕಾರದಿಂದ ವಿಧವಾ ಪಿಂಚಣಿಯನ್ನು ತಗೊಳ್ಳೋ 600 ರೂಪಾಯಿ ಕೊಡ್ತಿದ್ರು। ಆದರೆ ನಿಮಗೆ ಗುಡ್ ನ್ಯೂಸ್ ಏನು ಅಂದರೆ ಇನ್ನು ಮುಂದೆ 800 ಬರುತ್ತೆ। ಅಂದರೆ ತುಂಬ ಜನರಿಗೆ ಮೊದಲೇ ಬರ್ತಿತ್ತು 800 ರೂಪಾಯಿ, ಈಗ ಕೆಲವರಿಗೆ ಮಾತ್ರ 600 ರೂಪಾಯಿ ಬರ್ತಾಯಿತ್ತು। ಆದರೆ ಈಗ ಎಲ್ಲರಿಗೂ ಸಹ 800 ಬರುತ್ತೆ, ಇನ್ನು ಮುಂದೆ ಬರುತ್ತೆ ಅಂತ ಹೇಳ್ತಿರೋದು। ಹಾಗೆ ಇದನ್ನು 1000ಕ್ಕೆ ಕೂಡ ಏರಿಸಬೇಕು ಅಂತ ಚಿಂತನೆಯನ್ನು ನಡೆಸಿದೆ ಸರ್ಕಾರ। ಈಗ ನೆಕ್ಸ್ಟು ಅಂಗವಿಕಲರ ಪಿಂಚಣಿ, ಬನ್ನಿ ಈಗ ಇದನ್ನು ತಿಳ್ಕೊಳ್ಳೋಣ। ಅಂಗವಿಕಲರ ಪಿಂಚಣಿಯನ್ನು ಇದರಲ್ಲಿ 45ರಿಂದ 75% ಅಂಗವಿಕಲತೆ ಇದ್ದರೆ ಅವರಿಗೆ ಮಾತ್ರ 600 ರು ಕೊಡ್ತಾಯಿದ್ರು। ಆದರೆ ಅದಕ್ಕಿಂತ ಜಾಸ್ತಿ ಇದ್ದರೆ ಅವರಿಗೆ ಅಂಥವ್ರಿಗೆ 1500 ರು ಕೊಡ್ತಾಯಿದ್ರು। ಆದರೆ ಸಾರ್ವಜನಿಕರು 600ರಿಂದ 6000 ರುನ ಹೆಚ್ಚಳ ಮಾಡಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಿದ್ದಾರೆ। ಹಾಗೆ 45ರಿಂದ 74 ವಯಸ್ಸಿನವರಿಗೆ 600 ರು, ಹಾಗೆ 75 ಮೇಲ್ಪಟ್ಟವರಿಗೆ 1500 ರು ಕೊಡ್ತಾ ಇದ್ದಾರೆ। ಆದರೆ ಇದನ್ನು ಇನ್ನೂ ಹೆಚ್ಚಿಸಬೇಕು ಅಂತ ಕೂಡ ಸಾರ್ವಜನಿಕರು, ಅಂಗವಿಕಲರು ಇದನ್ನ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ। ಮುಂದೆ ನೋಡೋಣ ಹೇಗೆ ಹೆಚ್ಚಿಸ್ತಾರಾ ಇಲ್ವಾ ಅಂತ। ಈಗ ನೆಕ್ಸ್ಟ್ ಬಂದು ವಯಸ್ಕರ ಪಿಂಚಣಿ, ಎಲ್ಲರಿಗೂ ಕೂಡ 800 ರು ಬರ್ತಾ ಇದೆ। ಆದರೆ ಇತ್ತೀಚಿನಗೆ ಒಂದು ಸುದ್ದಿಯಲ್ಲಿ ಈ ಪಿಂಚಣಿಯನ್ನು ಡಬಲ್ ಆಗ್ಬೋದು ಎಂಬ ಒಂದು ಸುದ್ದಿ ಹರಿದಾಡ್ತಾ ಇದೆ। ನೀವು ಯಾವುದೇ ಪಿಂಚಣಿಯನ್ನು ಪಡೆದಿದ್ದರೂ ಸರಿ, ಅದು ನಿಮಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು। ಅವರಿಗೆ ಅದು TBT ಮುಖಾಂತರ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ। ಅಂದರೆ ನಿಮಗೆ 1ನೇ ತಾರೀಕು, ಈ ಮಂತ್ 1ನೇ ತಾರೀಕು ಬಂದಿದ್ರೆ ನೆಕ್ಸ್ಟ್ ಮಂತು ಕೂಡ ಅದೇ 1ನೇ ತಾರೀಕಿಗೆ ಬರುತ್ತೆ। ಬೇರೆ ರೀತಿ ಯಾವುದೇ ಡೇಟ್ಗಳು ಚೇಂಜ್ ಆಗೋಲ್ಲ। ಇದೇ ಒಂದು ಪಿಂಚಣಿ ತಗೊಳ್ಳೋ ಅಂಥವರಿಗೆ ಎಲ್ರಿಗೂ ಕೂಡ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು। ಇದನ್ನು ಸರ್ಕಾರ ಕೊಟ್ಟಿದೆ, ಈ ಒಂದು ಗುಡ್ ನ್ಯೂಸ್ನ। ಸೊ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಎಲ್ಲ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ। ಯಾರ್ಯಾರು ಪಿಂಚಣಿ ತಗೋತಾರೋ ಅಂಥವ್ರಿಗೆಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಮುಂದಿನ ಒಂದು ಹೊಸ ಅಪ್ಡೇಟ್ನೊಂದಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ। ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಥ್ಯಾಂಕ್ಸ್, ಮತ್ತು ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು। ಹೀಗೆ ಎಲ್ಲ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಬೈ ಬೈ, ಟೇಕ್ ಕೇರ್।